ಇದು ಸಂಡೆಯ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಕಾಫಿ ಕುಡಿದು ನಾವು ಹೊರಟಿದ್ದೆ ಸೀದಾ ಹೋಗಿದ್ದು ಪಲ್ಸ್ ಪೋಲಿಯೋ ಹಾಕೋಕ್ಕೆ. ಇವತ್ತು ಪೋಲಿಯೋ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ತುಂಬ ಅವಶ್ಯಕತೆ. ಹಾಗಾಗಿ 0 ಇಂದ 5 ಇಯರ್ಸ್ ಮಕ್ಕಳುಗಳಿಗೆ ಹಾಕಿಸ್ಲೇಬೇಕಾದದ್ದು. ಅದಕ್ಕೆ ನಾವು ಕೂಡ ಪೋಲಿಯೋನ ಹಾಕಿಸ್ಕೊಂಡು ಸೀದಾ ಬಂದಿದ್ದು. ಅಲ್ಲಿ ನಮ್ಮ ಕೊಲಿಗ್ ಮಕ್ಕಳು ಬಂದಿದ್ದರು, ಅವರು ಕೂಡ ಪೋಲಿಯೋ ಹಾಕಿಸ್ಕೊಂಡ್ರು. ಒಂದೆರಡು ಹನಿ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಅಂದರೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪೋಲಿಯೋ ಕೂಡ ಹಾಕಿಸ್ಕೊಂಡ್ವಿ. ಪೋಲಿಯೋ ಹಾಕೋರು ಕೂಡ ಅಷ್ಟೇ ತುಂಬ ಕ್ಲೋಸಾಗಿ ಮಕ್ಕಳನ್ನ ಮುದ್ದು ಮಾಡ್ಕೊಂಡು ಪೋಲಿಯೋ ಹಾಕ್ತಾಯಿದ್ರು. ಅವ್ರಿಗೂ ಟಾಟಾ ಬೈ ಬೈ ಹೇಳಿ ನಾವು ಸೀದಾ ಹೊರಟಿದ್ದು ಮನೆ ಕಡೆ ಹೊರಡುವಾಗಲೇ ನಮ್ಮ ಅಣ್ಣಂಗಂದೆ, ಇಲ್ಲೇ ಹೋಟ್ಲಲ್ಲಿ ಏನಾದ್ರು ತಿಂಡಿ ತಿನ್ನೋದ, ಬೇಡ ಬೇಡ ಬಾ ಅಂತ ನಮ್ಮ ಅಣ್ಣ ಕರ್ಕೊಂಡು ಹೋದ. ಮನೆಗೆ ಬಂದು ಉಪ್ಪಿಟ್ಟು ಮಾಡ್ತೀನಿ ಅಂದ ತಕ್ಷಣ ಮೂಡ್ ಚೇಂಜ್ ಆಯಿತು. ಉಪ್ಪಿಟ್ಟು ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಹಾಗಾಗಿ ಹೋಟೆಲಿಂದನೇ ತಿಂಡಿ ಬಂತು ಇವತ್ತು. ದೋಸೆ, ಇಡ್ಲಿ, ಪೂರಿ ಎಲ್ಲ ಮಿಕ್ಸೆಡ್ ತಿಂಡಿ. ಅದನ್ನು ತಿಂದು ಇನ್ನೇನು ಮಾಡೋದು, ಅದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದು ಕೂಡ ತಿಂದ್ವಿ. ದೋಸೆ, ಇಡ್ಲಿ, ಪೂರಿ ಅಂದ್ಕೊಂಡು ತಿಂದ್ವಿ. ಇಲ್ಲಿ ಎದುರುಗಡೆ ಒಂದು ಪಾಪು ಇತ್ತು, ಚಿಕ್ಕ ಪಾಪು. ಆ ಪಾಪುಗೆ ಸ್ವಲ್ಪ ನನ್ನ ಮಗಳದ್ದು ಬಟ್ಟೆ ಹಾಕ್ತಿರಲಿಲ್ಲ, ಫ್ರಾಕು, ಶೋಟರ್ಸು, ಟೊಪ್ಪಿ ಎಲ್ಲ ಇದ್ವು. ಹಾಗಾಗಿ ಆ ಪಾಪು ಕೊಡೋಣ ಅಂತ ಎಲ್ಲ ತೆಗೆದಿಟ್ಟೆ. ಈ ಶೋಟರು, ಫ್ರಾಕ್ ಎಲ್ಲ ನೋಡ್ತಾರೆ ನನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಲಲ್ಲ ಅನ್ನೋ ಫೀಲ್ ಆಗ್ತಿತ್ತು. ನೋಡಿ, ಟೊಪ್ಪಿಗಳೆಲ್ಲ ಆಗೋದೇ ಇಲ್ಲ ಅವಳಿಗೆ. ಹಾಗಾಗಿ ಎಲ್ಲ ತೆಗೆದಿಟ್ಟೆ. ಅಷ್ಟೊತ್ತಿಗೆ ಸಂತೆಯಿಂದ ತರಕಾರಿನೂ ಬಂದಿತ್ತು. ನಾನು ಕೆಲವೊಂದು ಅಷ್ಟೇ ತರಿಸ್ಕೊಂಡೆ, ಮನೇಲಿ ಇತ್ತಲ್ಲ ಅಂತಂದು ಖಾಲಿಯಾಗಿದ್ದನ್ನಷ್ಟೇ ಮಾತ್ರ ತರಿಸ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಅಂತ ಅದನ್ನೆಲ್ಲ ಜೋಡಿಸಿಟ್ಕೊಂಡೆ. ಅಷ್ಟೊತ್ತಿಗೆ ಮೊಟ್ಟೆನೂ, ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಹಾಗೆ ಮಟನ್ ಕೂಡ ಬಂದಿತ್ತು, ಸಂಡೇ ಸ್ಪೆಷಲ್ ಅಂತ. ನಾನು ಚಿಕನ್ ಗ್ರೇವಿ ಮಾಡಿ ಬಿರಿಯಾನಿ ಮಾಡಿದ್ದೆ. ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಪೂರ್ತಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇತ್ತು ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.